ಹೆಲೋ ನಮಸ್ಕಾರ, ಬೆಳಗಿನ ವಂದನೆಗಳು. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಬೆಳಗಿನ ದಿನ ಈ ರೀತಿ ನಾನು ಶುರು ಮಾಡಿದೆ. ಸೊ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಶೀಟ್ನ ಮಡಚಿ ಬೆಡ್ನ ಕ್ಲೀನ್ ಮಾಡಿ ರೂಮ್ನ ಕ್ಲೀನ್ ಮಾಡಿದ್ರೆ ಅದೊಂಥರ ಒಳ್ಳೆ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ನಮ್ಮ ದಿನಕ್ಕೆ ಒಂದು ಫ್ರೆಶ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಭ್ಯಾಸನ ನಾನು ತುಂಬ ವರ್ಷಗಳಿಂದ ರೂಢಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲರೂ ಇದನ್ನು ಮಾಡ್ತಿರ್ತೀರ. ಬಟ್ ಯಾರು ಮಾಡ್ತಿರಲ್ಲ, ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಒಳ್ಳೆ ದಿನಕ್ಕೆ ಒಳ್ಳೆ ಸ್ಟಾರ್ಟ್ ಅಂತ ಅನಿಸುತ್ತೆ. ಸೊ ಬೆಡ್ಶೀಟ್ ಮಡಚಿಟ್ಟು ಆ್ಯಂಡ್ ನೆಕ್ಸ್ಟ್ ಮಾಡಿದ್ದು ಒಂದು ಸ್ವಲ್ಪ ವಾರ್ಮ್ ವಾಟರ್ಗೆ ಒಂದು 3-4 ತೊಟ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕುಡಿಯೋದು. ಬಿಕಾಸ್ ನಾವು ಆಲ್ಮೋಸ್ಟ್ ಒಂದು 8-10 ಅವರ್ ಏನೂ ಕೊಟ್ಟಿರಲ್ಲ. ಸೊ ನಾವು ಯಾವಾಗ ಲೆಮನ್ ಮತ್ತು ಬಿಸಿನೀರು ಕಾಂಬಿನೇಷನಲ್ಲಿ ಕುಡಿತೀವಿ, ಸೊ ನಮ್ಮ ಬಾಡಿಗೆ ಒಂದೊಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ನಿಂಬೆ ಹಣ್ಣಿನ ರಸ ಅಂತಲೇ ಅಲ್ಲ, ಬೇರೆ ಯಾವುದೇ ರೀತಿ ಅಭ್ಯಾಸ, ಅಟ್ಲೀಸ್ಟ್ ಹನಿ ಆದರೂ ಹಾಕ್ಕೊಂಡು ಕುಡಿಬೋದು. ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ವಾರ್ಮ್ ವಾಟರ್ ಆದರೂ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ರೂಢಿ ಮಾಡ್ಕೊಳ್ಳಿ. ಅದು ಒಂದು ಒಳ್ಳೆ ಅನುಭವ ಕೊಡುತ್ತೆ. ಸೊ ಮಾಡಿ ನೋಡಿ. ಯಾವುದೇ ಒಂದು ಅಭ್ಯಾಸನ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಫಸ್ಟ್ 3 ದಿನ ಮಾಡಿ, ಆಮೇಲೆ 6 ದಿನ ಮಾಡಿ, ಆಮೇಲೆ 9 ದಿನ ಮಾಡಿ, ಆಮೇಲೆ 3 ತಿಂಗಳು ಮಾಡಿ, ಆಮೇಲೆ 6 ತಿಂಗಳು ಮಾಡಿ, ಆಮೇಲೆ 9 ತಿಂಗಳು ಮಾಡಿ. ಸೊ ಆ ಅಭ್ಯಾಸ ನಿಮ್ಮ ಜೀವನ ಶೈಲಿಯಾಗಿ ಬದಲಾಗುತ್ತೆ. ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ. ಆ್ಯಂಡ್ ನೆಕ್ಸ್ಟ್ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ಕಿಂತ ಮುಂಚೆ ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ, ಇವಾಗ ಬೇಸಿಗೆ ಶುರು ಆಗಿರೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಕಿನ್ ಯಾವಾಗಲೂ ಹೈಡ್ರೇಟೆಡ್ ಆಗಿರುತ್ತೆ, ಡ್ರೈ ಅಂತ ಅನಿಸಲ್ಲ. ಸೊ ಈ ಒಂದು ಅಭ್ಯಾಸನ ನಾನು ತುಂಬ ದಿನಗಳಿಂದ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ವಾರಕ್ಕೆ ಒಂದು ಸತಿ ಆದರೂ ಹಚ್ಕೊಂಡು ಮಾಡೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಆ್ಯಂಟಿ ಏಜಿಂಗ್ ಆಗುತ್ತೆ ಆ್ಯಂಡ್ ಸ್ಕಿನ್ ಯಾವಾಗಲೂ ಡ್ರೈ ಆಗಿರಲ್ಲ. ಸೊ ಚೆನ್ನಾಗಿ ಅನಿಸುತ್ತೆ. ಈ ಅಭ್ಯಾಸನ ನಾನು ತುಂಬ ದಿನಗಳಿಂದ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವು ಕೂಡ ಮಾಡಿ ನೋಡಿ, ನಿಮಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಮ್ಮ ಸ್ಕಿನ್ ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು, ಹೈಡ್ರೇಟಿಂಗ್ ಆಗಿರಬೇಕು ಅಂತಂದರೆ ಈ ಅಭ್ಯಾಸನ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಲೈಟಾಗಿ ವಾರ್ಮ್ ಅಪ್ ಮಾಡಿ ಆ್ಯಂಡ್ ಸ್ವಲ್ಪ ಬಿಸಿಲು ಕಾಯೋಣ ಅಂತ ಟೆರೆಸ್ ಮೇಲೆ ಹೋಗಿ ಒಂದು 5-10 ನಿಮಿಷ ಒಂದು ಸ್ವಲ್ಪ ಸ್ಟೆಪ್ಸ್ ಕೂಡ ಆಗುತ್ತೆ ಆ್ಯಂಡ್ ಸ್ವಲ್ಪ ಬಿಸಿಲಿಗೆ ನಿಂತ್ಕೊಂಡಂಗೂ ಆಗುತ್ತೆ, ವೈಟಮಿನ್ ಡಿ ಸಿಗುತ್ತೆ ಆ್ಯಂಡ್ ಸ್ವಲ್ಪ ಒಂದು ಮಾರ್ನಿಂಗ್ ಸ್ಟಾರ್ಟ್. ನನಗೆ ಈ ಸೀಸನ್ ಎಸ್ಪೆಷಲಿ ತುಂಬಾ ಇಷ್ಟ. ಯಾಕೆ ಅಂತಂದರೆ ಈ ಒಂದು ಫ್ಲವರ್ ಬರೋದು, ಈ ಫ್ಲವರ್ನ ನೋಡೋಕ್ಕೆ ನನಗೆ ಈ ಸೀಸನ್ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಅದಾಗಿ ಓವರ್ನೈಟ್ ಸೋಕ್ ಮಾಡಿದ್ದಂಥ ಬಾದಾಮಿನ ಬಿಡಿಸಿ ತಿನ್ನೋವಂಥದ್ದು, ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಂಡ್ ತಿಂದರೆ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಮುಗಿಸಿ ಸ್ನಾನ ಮುಗಿಸಿ ಆ್ಯಂಡ್ ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಮಾಡ್ತಾ ಇರೋವಂಥ ಅಡುಗೆ ಮಶ್ರೂಮ್ ಫ್ರೈಡ್ ರೈಸ್ ಮತ್ತು ಬ್ರೋಕೊಲಿದು ಪಲ್ಯ ಅಥವಾ ಫ್ರೈ ಏನಾದರೂ ಅನ್ಕೋಬೋದು. ಸೊ ಫಸ್ಟು ಬ್ರೋಕೊಲಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಂಡ್ ಕುದೀತಾ ಇರೋವಂಥ ಬಿಸಿನೀರಿಗೆ ಹಾಕ್ಕೊಂಡೆ. ಸೊ ಎಲ್ಲನೂ ಹಾಕ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟೆ. ಬಿಕಾಸ್ ಅದು ಬೆಚ್ಚಗಿರೋವಂಥ ನೀರಲ್ಲಿ ಹಾಕಿದ್ರೇ, ಕುದೀತಾ ಇರೋ ನೀರಲ್ಲಿ ಹಾಕಿದ್ರೇ ಅದರಲ್ಲಿರುವಂಥ ಹುಳ ಎಲ್ಲ ಸತ್ತೋಗುತ್ತೆ. ಆ್ಯಂಡ್ ಗೊತ್ತಿರೋ ಹಾಗೆ ಅದರಲ್ಲಿ ಹುಳ ಇದ್ದೇ ಇರುತ್ತೆ. ಸೊ ಸೇಫ್ಟಿ ಫಸ್ಟ್, ಹೆಲ್ತ್ ಫಸ್ಟ್. ಆ್ಯಂಡ್ ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಆ್ಯಂಡ್ ಚಿಕ್ಕದಾಗಿ ಹಚ್ಚಿರುವಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 5-6 ಎಲ್ಕು ಬೆಳ್ಳುಳ್ಳಿ. ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ ಕೊಟ್ಟು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹಚ್ಚಿರೋಂಥ ಈರುಳ್ಳಿ. ಬಿಕಾಸ್ ನಮ್ಮ ಮನೇಲಿ ಎಲ್ಲ ತರಕಾರಿ ಎಲ್ಲ ದೊಡ್ಡದಾಗಿದ್ದರೆ ಎತ್ತಿ ಎಲ್ಲ ಸೈಡಲ್ಲಿ ಇಟ್ಬಿಡ್ತಾರೆ. ಸೊ ಅದು ಕೈಗೆ ಚಿಕ್ಕದಾಗಿದ್ದರೆ ಸೊ ಅದು ಹಂಗೆ ಅನ್ನದ ಜೊತೆ ಎಲ್ಲ ಸೇರಿಸಿ ತಿಂತಾರೆ. ಸೊ ಚಿಕ್ಕದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೊಂಡು ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಲೈಟಾಗಿ ಬಾಡೋಕ್ಕೆ ಶುರು ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು
ಕ್ಯಾರೆಟ್ ಬಾಡಿದ್ಮೇಲೆ ಪ್ರತಿಯೊಂದು ತರಕಾರಿಗಳನ್ನ ಹಾಕಿದ್ಮೇಲೆ ಅದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದು ಉಪ್ಪು ಹಿಡಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಹಚ್ಚಿರೋಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿಗೆ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಆ್ಯಂಡ್ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಆ್ಯಂಡ್ ಎಷ್ಟು ಟೈಮಿಗೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ನೀವು ತರಕಾರಿಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕ್ಯಾಪ್ಸಿಕಮ್, 2 ಕ್ಯಾರೆಟ್ ಮತ್ತು ಒಂದು 200 ಗ್ರಾಮ್ ಅಷ್ಟು ಮಶ್ರೂಮ್ನ ಯೂಸ್ ಮಾಡ್ತಾಯಿದ್ದೀನಿ. ಮಶ್ರೂಮ್ನ ಸಹ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ ಬಂದು ನಾನಿಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಮಶ್ರೂಮು ಬೇಗ ಬೇಯೋದ್ರಿಂದ ಕ್ಯಾರೆಟ್ಗಾಗಲಿ ಮತ್ತು ಕ್ಯಾಪ್ಸಿಕಮ್ಗಾಗಲಿ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದ್ದರಿಂದ ಮಶ್ರೂಮ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಆ್ಯಡ್ ಮಾಡ್ಕೊಂಡ್ಮೇಲೆ ಸಹ ಸ್ವಲ್ಪ ಸಾಲ್ಟ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ನೀಟಾಗಿ ಎಲ್ಲ ಕಡೆ ತಿರ್ಗಿಸ್ಕೊಂಡು ಅದು ನೀಟಾಗಿ ಮಿಕ್ಸ್ ಆಗೋ ಥರ ಇದು ಮಶ್ರೂಮ್ ಹಾಕಿದ್ಮೇಲೆ ಸಹ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ಅದು ನೀಟಾಗಿ ಬೆಂದು ಎಲ್ಲ ತರಕಾರಿಗಳಿಗೂ ಉಪ್ಪು ಹಿಡಿಯೋ ಥರ ಆಗುತ್ತೆ, ಚೆನ್ನಾಗಿ ರುಚಿ ಬೆಳೆಯುತ್ತೆ. ಉಪ್ಪು ಹಾಕಿ ಬೇಯಿಸಿದಾಗ ಆ ರುಚಿ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಬೆಂದಿ ತರಕಾರಿಗಳು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಫೈನಲಿ ನಾನಿಲ್ಲಿ ಕಾಳು ಮೆಣಸು ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸ್ಪೂನ್ ಬಳಸಿರೋವಂಥದ್ದು ತುಂಬಾ ಚಿಕ್ಕದು. ಸೊ ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಎಷ್ಟು ಖಾರ ತಿಂತೀರಾ ಅಥವಾ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಎಷ್ಟು ಖಾರ ಬೇಕೋ ನೀವು ಅಷ್ಟು ಖಾರನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಹೆಲ್ದಿಯಾಗಿ ಟೇಸ್ಟಿಯಾಗಿರೋ ಅಂಥ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸೊ ಮಕ್ಕಳು ತರಕಾರಿ ತಿಂದಿರೋ ಇರುವಾಗ ಅದು ಮಕ್ಕಳಲ್ಲಿ ದೊಡ್ಡವರೇ ತಿನ್ನಲ್ಲ ಇವಾಗ ತರಕಾರಿ, ಇನ್ನು ಮಕ್ಕಳಿಗೆ ಹೋದ್ರಿ. ಸೊ ತರಕಾರಿ ತಿಂದಿರೋರು ಕೂಡ ತಿನ್ನೋ ಥರ ಮಾಡ್ಕೋಬೋದು. ಸಣ್ಣದಾಗಿ ಹಚ್ಚಿರೋದ್ರಿಂದ ಅದನ್ನ ಆಯಿಸಿ ಎತ್ತಾಕೋಷ್ಟು ಟೈಮು ಆಗಲಿ ಪೇಷನ್ಸ್ ಆಗಲಿ ಅವ್ರಿಗೆ ಇರಲ್ಲ. ಸೊ ಹಂಗಾಗಿ ರುಚಿಯಾಗಿರೋದ್ರಿಂದ ಚೆನ್ನಾಗಿ ಕಲಿಸ್ಕೊಂಡು ತಿಂತಾರೆ. ಸೊ ಈ ಥರ ಒಂದು ಐಡಿಯಾನ ನೀವು ಉಪಯೋಗಿಸ್ಬೋದು. ಆ್ಯಂಡ್ ಇಲ್ಲಿ ಎಣ್ಣೆ ಬಿಟ್ಕೊಂಡಾಗ ನಿಮಗೆ ಕಾಣಿಸ್ತಿದೆ ನೋಡಿ ಇಲ್ಲಿ. ಸೊ ಈ ಥರ ಯಾವಾಗ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಬೆಂದಿದೆ ಅಂತ ಅರ್ಥ. ಸೊ ಈ ಬೆಂದಿರೋ ಅಂಥ ಫ್ರೈಡ್ ರೈಸ್ನ ಮಸಾಲೆಗೆ ನಾನಿಲ್ಲಿ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಫೈನಲ್ ಟಚ್. ಸೊ ಎಷ್ಟು ಕೊತ್ತಂಬರಿ ಬೇಕು ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಹಚ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಸೊ ಇಷ್ಟೇ ಅಲ್ಲ, ಇವತ್ತು ಊಟಕ್ಕೆ ಫ್ರೈಡ್ ರೈಸ್ ಮತ್ತು ಬ್ರೋಕಲಿದು ಪಲ್ಯ ಮಾಡಬೇಕು. ಸೊ ಅಷ್ಟರಲ್ಲಿ ಇದನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ನಾನಿಲ್ಲಿ ಬಟರ್ ಗಾರ್ಲಿಕ್ ಬ್ರೋಕಲಿನ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಪ್ಯಾನಿಗೆ ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡು ಆ ಬಟರ್ ಕರಗಿದ ಮೇಲೆ ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಗಾರ್ಲಿಕ್ನ. ಸೊ ಗಾರ್ಲಿಕ್ ಸ್ವಲ್ಪ ಬಾಡೋಕ್ಕೆ ಶುರು ಆದಮೇಲೆ ಉದ್ದುದ್ದಕ್ಕೆ ಚಾಪ್ ಮಾಡ್ಕೊಂಡಿರೋವಂಥ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಆನಿಯನ್ ಲೈಟ್ ಗೋಲ್ಡನ್ ಬ್ರೌನ್ ಬಂದಮೇಲೆ ಸೊ ಬಿಸಿನೀರಿಗೆ ಏನು ಹಾಕಿದ್ದೆ ಆ ಬ್ರೋಕಲಿನ ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಬ್ರೋಕಲಿ ಮೇಲೆ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಅದೊಂದು ಸ್ವಲ್ಪ ಬಾಡಿದ್ಮೇಲೆ ನೆಕ್ಸ್ಟು ಲಾಸ್ಟ್ ಆ್ಯಂಡ್ ಫೈನಲ್ ಟಚ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಬ್ರೋಕಲಿ ಬೆಂದ ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ನ ಕಲಸಿ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಕ್ರೀಮಿ ಟೆಕ್ಸ್ಚರ್ ಆ್ಯಂಡ್ ಫ್ಲೇವರ್ ಬರೋಕ್ಕೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸಖತ್ತಾಗಿ ಬಂದಿತ್ತು ಆ್ಯಂಡ್ ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ವೀಟ್ ಡೆಸರ್ಟ್ ಮಾಡಿದ್ದೀನಿ, ಫ್ರೂಟ್ ಕಸ್ಟರ್ಡ್. ಸೊ ಇದ್ರ ರೆಸಿಪಿ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್.